ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ನಾವು ಇದ್ದೀವಿ ಇವತ್ತು ನಿಯರ್ ಕುಂಬೆ ಹತ್ರ, ಅಂದರೆ ಕುಂಬೆ ವಾಟರ್ ಫಾಲ್ಸ್ ಹತ್ರ ಇದ್ದೀವಿ. ಸೊ ಈ ಒಂದು ಜಾಗಕ್ಕೆ ನಾವು ಥರ್ಡ್ ಟೈಮ್ ಬರ್ತಾ ಇರೋದು. ಲಾಸ್ಟ್ ಇಯರ್ ಇದೇ ಜಾಗಕ್ಕೆ ಬಂದಿದ್ದು. ಈ ಒಂದು ಇಲ್ಲಿ ಯಾಕಂದರೆ ಈ ಜಾಗದಲ್ಲಿ ಇದೊಂದೇ ಸ್ಟೇ ಚೆನ್ನಾಗಿರೋದು, ಪರವಾಗಿಲ್ಲ, ಮತ್ತು ಫುಡ್ ಚೆನ್ನಾಗಿರುತ್ತೆ. ಸೊ ಆದ್ದರಿಂದ ನಾವು ಇವತ್ತು ಡೇ 12 ನಾವೇನೋ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾ ಇರ್ತೀನಿ. ಇದೇ ಜಾಗದಲ್ಲಿ ನೋಡಿ ಕ್ಲಿಪ್ ಹಾಕ್ತಾಯಿದ್ದೀನಿ. ನಮ್ಮ ಶಶಾಂಕ್ಗೆ ಫುಡ್ ಇಷ್ಟ ಆಗದೆ, ಅಂದರೆ ಅವ್ನು ವೆಜ್ಜಲ್ಲಿ ಏನೋ ಬೇಕು ಅಂದ್ಬಿಟ್ಟು ಉಪ್ಪಿಟ್ಟು ತಿನ್ನಬೇಕು ಅಂತ ಆಸೆಯಾಗಿ ಇಲ್ಲೇ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಇದೇ ಜಾಗದಲ್ಲಿ ನೋಡಿ ಕ್ಲಿಪ್ ಹಾಕ್ತಾಯಿದ್ದೀನಿ. ಸೊ ಒಂದು 2 years ಬ್ಯಾಕು ಎಲ್ಲರೂ ರೆಡಿಯಾಗಿದ್ದಾರೆ. ಬಾಯ್ಸ್ ಎಲ್ಲ ಇನ್ನೂ ಫ್ರೆಶ್ ಅಪ್ ಆಗಿ ಬರ್ತಾಯಿದ್ದಾರೆ. ಇವತ್ತು ಒಳ್ಳೆ ಸೂಪರ್ ಜಾಗ ನೋಡ್ತೀರಾ ನೀವು, ಕುಂಬೆ ವಾಟರ್ ಫಾಲ್ಸ್ನ ಮಿಸ್ ಮಾಡಿಬಿಡಿ. ಆಲ್ರೆಡಿ ನಾನು ಅವಾಗೇ ಒಂದು 3 ವರ್ಷದಿಂದನೇ ಹಾಕಿದ್ದೆ, ಬಟ್ ಅವಾಗ ಇಷ್ಟು ಇನ್ಸ್ಟಾಗ್ರಾಮೆಲ್ಲ ಇನ್ನೂ ಪಾಪ್ಯುಲರ್ ಆಗಿರಲಿಲ್ಲ. ಸೊ ಆದ್ದರಿಂದ ಈ ವಿಡಿಯೋ ವಾಚ್ ಮಾಡಿ. ಕುಂಬೆ ವಾಟರ್ ಫಾಲ್ಸು ಒನ್ ಆಫ್ ದ ಬ್ಯೂಟಿಫುಲ್ ವಾಟರ್ ಫಾಲ್ಸು. ಓಕೆ, ಇವಾಗ ಟಿಫನ್ ಮಾಡೋಣ. ಸೊ ಕುಂಬೆ ಈ ಕಡೆ ಇದೆ. ಕುಂಬೆ ಏನೋ ಹಾಕೋರೆ ಬೋರ್ಡು, ಇಲ್ಲೇ ಅರ್ಥ ಆಯಿತು. ಓಕೆ, ನಡೀರಿ, ಅರ್ಥ ಆಯಿತು. ವಾವ್, ಕುಂಬೆ ವೆಲ್ಕಮಿಂಗ್ ಮೀ ಬ್ಯೂಟಿ. ನೋಡಿ ಎಂಟ್ರಿ ಕೊಡ್ತಿದ್ದಂಗೆ ಇವಾಗ ಇದಿಲ್ಲ ಒಳ್ಳೊಳ್ಳೆ ಟನಲ್ಗಳು ಸಿಗುತ್ತೆ ನಮ್ಗಂತೂ. ಈ ಕುಂಬೆ ಯಾವಾಗ ಎಷ್ಟು ಟೈಮ್ ಬಂದರೂ ಬೇಜಾರಾಗಲ್ಲ. ಬ್ಯೂಟಿ ಹಾಗೆ ಸೈಡ್ ಬಿಡಿ, ಗಾಡಿ ಬರ್ತೈತೆ. ಸೊ ಫೈನಲಿ ಟನಲ್ ಬಂತು. ವಾಹ್, ನೋಡಿ ಇದೆ ಫಸ್ಟ್ ಈ ಥರ 2 ಟನಲ್ ಇದೆ. ಇದೆಲ್ಲ ಹಂಗೆ ಕೊರೆದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಬಟ್ ಈ ಟನಲ್ ಹೋಗೋದೇ ಮಜಾ. ನೋಡಿ ಕುಂಬೆ ಟನಲು ಹೆಂಗಿದೆ. ಇದು ಒನ್ ಆಫ್ ದ ನಾನು ಫಸ್ಟ್ ಟೈಮ್ ನಾವು 2 wheeler ಬಂದಾಗ ಎಷ್ಟು ಖುಷಿ ಆಯಿತು ಗೊತ್ತಾ. ಏನೋ ಒಂಥರ, ಅಂದರೆ ಇದು ಈ ಥರ ಇಲ್ಲಿ ಇನ್ನೂ 2 ಟನಲ್ ಇದೆ. ಇನ್ನೊಂದು ಕಡೆ ಟನಲ್ ಕೊಡ್ತಿದ್ದಾರೆ, ಅದನ್ನ ಹಂಗೆ ಡೆಡ್ ಎಂಡ್ ಮಾಡಿಬಿಟ್ಟಿದ್ದಾರೆ. ಸೊ ಯಾವುದೋ ಊರಿಗೆ ಲಿಂಕ್ ಮಾಡೋಕೆ ನೋಡಿದ್ದಾರೆ, ಬಟ್ ಆಗಿಲ್ಲ. ತುಂಬ ಕಷ್ಟ ಆಗಿದೆ. ಡೆಡ್ಲಿ ಎಷ್ಟಾಗಿದೆ ಆ ಟನಲ್ ಅಂತೂ. ಇದಂತೂ ಇದು ಇಲ್ಲಿ ಮೇಲ್ಗಡೆ ಒಂದು ಊರಿದೆ ಅಷ್ಟೇ, ಕುಂಬೆ ಅಂತ ಒಂದು ಊರಿದೆ. ಅದು ಆಲ್ರೆಡಿ ಜನ ಎಲ್ಲ ಖಾಲಿ ಆಗಿಬಿಟ್ಟಿದ್ದಾರೆ, ಯಾರು ಜನ ಇಲ್ಲ ಅಲ್ಲಿ. ಸೊ ಸಖತ್ತಾಗಿದೆ ಈ ಟನಲ್ ಮಾತ್ರ. ಅಂದರೆ ಯಾವುದೇ ಥರ ಬರೀ ಜಸ್ಟ್ ಕೊರೆದಿದ್ದಾರೆ ಅಷ್ಟೇ, ಎಲ್ಲ ಇದು ಮಾಡಿ ಬಿಟ್ಬಿಟ್ಟಿದ್ದಾರೆ. ಯಾವುದೇ ಥರ ಸಿಮೆಂಟ್ ಪ್ಲಾಸ್ಟಿಂಗ್ ಏನು ಮಾಡೋಂಗಿಲ್ಲ. ಒಂಥರ ನ್ಯಾಚುರಲ್ ಟನಲ್ ಥರ ಕಾಣಿಸುತ್ತೆ. ಈಗ ವಿಡಿಯೋ ಮಾಡೋಕ್ಕೆ ಇಳಿದಿದೆ, ಹಂಗೆ ಇವಾಗ ಟನಲ್ ಒಳಗೆ ಎಂಟ್ರಿ ಆಗ್ತೀನಿ. ಇದೇನೋ ಒಂದು 500 to 300 meters ಇರ್ಬೇಕಾ, 300-400 meters ಇರ್ಬೋದು ಇದು. ಹಿಂಗೆ ನೋಡಿ, ಓ 300 meters. ಅದು ಇನ್ನೊಂದು ಟನಲ್ ಅಂತೂ ಡೆಡ್ ಎಷ್ಟಾಗಿದೆ ಅದು. ಅದು 2 wheeler ಅಲ್ಲಿ ಕಾರಾಗ ಹೋಗಲ್ಲ ಅನ್ಸುತ್ತೆ. ಬಾವುಲಿಗಳು ಏನು ಬಾವುಲಿದೆ ನೋಡಿ ಬೇರೆ. ಓ ಮೈ ಗಾಡ್, ನೋಡಿ ಬೆಟ್ಟನ ಕೊರ್ದಿ ರಸ್ತೆ ಮಾಡ್ಕೊಂಡಿರೋದು. ಈ ದೊಡ್ಡ ಇದು ಹಳೆ ಫಿಲಂಗಳೆಲ್ಲ ತೋರಿಸ್ತಾರೆ, ಅಂದ್ರೆ ಗುಹೆಗಳು ಒಳ್ಳೆ ಗುಹೆ ತರ ಇದೆ. ಆರ್ಟಿಫಿಷಿಯಲ್ ತರನೇ ಕಾಣಿಸುತ್ತೆ, ಬಟ್ ಒರಿಜಿನಲ್ ಹೊಡೆದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅಷ್ಟೇ, ಯಾವುದೇ ತರ ಏನು ಮಾಡಿಲ್ಲ. ನೋಡಿ ಇಲ್ಲಿ, ಓ ಅಲ್ಲೇ ಮುಂದೆ ಇರೋದೇ ಟಾಪ್ ಕುಂಬೆ ಫಾಲ್ಸು. ಕ್ಲೋಸ್ ಮಾಡ್ತಾರೆ, ಮುಂಚೆ ಓಪನ್ ಇತ್ತು, ಕ್ಲೋಸ್ ಮಾಡ್ಕೊತಾರೆ. ಇಲ್ಲೇ ತಾನೆ ಫಾಲ್ಸ್ ಇರೋದು. ಇಲ್ಲ ಕ್ಲೋಸ್ ಮಾಡ್ಬಿಟ್ಟಾರೆ. ಎಲ್ಲ ಇವರು ಹುಡುಗರಲ್ಲ ಅವ್ರೆ ಹೋದ್ರು. ಏನೋ ಆ ಒಂದು ಒಬ್ಳು ಇವಳು ಬಿದ್ದುಬಿಟ್ಲು. ಯಪ್ಪ ತಳಿ ಒಬ್ಳು ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಒಬ್ಳು ಬಿದ್ದುಬಿಟ್ಟಿಲ್ಲ ಅಲ್ಲೇ. ಇಲ್ಲ, ಅಲ್ಲಿ ಬಿದ್ದಿದ್ದು, ಅಲ್ಲಿ ಬಿದ್ದೋಗ್ಬಿಟ್ಲಲ್ಲ, ಸತ್ತಾದ್ಲಲ್ಲ ಅವಳು. ನೋಡಿ ಇದು ಏನು ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಟಾಪ್ ವ್ಯೂ. ಇದು ಕುಂಬೆ ಇಲ್ಲಿ ಕಾಣಿಸುತ್ತೆ. ಇಲ್ಲೆಲ್ಲ ಜನ ಹೋಗಿ ರೀಲ್ಸ್ ಮಾಡ್ತಾರೆ ಅಂದ್ಬಿಟ್ಟು ನಿಲ್ಸವ್ರೆ. ನೋಡಿ ಬೋರ್ಡ್ ಹಾಕಿ, ಯಾರು ಹೋಗಂಗಿಲ್ಲ. ಬ್ಯೂಟಿ. ನಾವು ಹೋಗಿದ್ದೀವಿ ಆ ಜಾಗದಲ್ಲೆಲ್ಲ ಕುತ್ಕೊಂಡಿದ್ದೀವಿ. ಓ ಅಲ್ಲೋಡಲ್ಲಿ ಓಕೆ ಪ್ಲೇಸ್. ಇಲ್ಲಿ ರೈಟು ನಾವು ಹೋಗಿದ್ದು, ಇಲ್ಲಿ ರೈಟು. ಇದು ನಿಧಾನ, ಒಂದು ನಿಮಿಷ ತಳಿ. ಸೊ ನೋಡಿ ಇಲ್ಲೂ ಎಲ್ಲ ನಾ ಬಂದಾಗ ಅವೆಲ್ಲ ಏನು ಇರಲಿಲ್ಲ. ಅವತ್ತೇ ನಾ ವಿಡಿಯೋಲಿ ಹೇಳಿದ್ದೆ, ಇದು ಯಾವಾಗಲೂ ಬೇಕಾದ್ರೆ ಶಾರ್ಟ್ಲಿ ಕ್ಲೋಸ್ ಆಗುತ್ತೆ ಅಂತ. ಹಂಗೆ ಆಗೋಯ್ತು. ಲಾಸ್ಟ್ ಟೈಮ್ ತಮ್ಮನೇನಲ್ಲಿ ಅದನ್ನೇ ಹಾಕಿರೋದು ನೋಡಿ. ಬೇಕಾದ್ರೆ ಆ ಕ್ಲಿಪ್ಪು ಹಾಕ್ತಾ ಇದ್ದೀನಿ. ಈ ಫಾಲ್ಸ್ ಯಾವಾಗ ಬೇಕಾದ್ರೂ ಕ್ಲೋಸ್ ಆಗ್ಬೋದು ಅಂತ ಹೇಳಿದ್ದೆ. ಅಲ್ಲೊಂದು ವ್ಯೂ ಇದೆ, ತೋರಿಸ್ತೀನಿ ತಾಳಿ. ಇದೊಂದು ನೋಡಿ ಫಾಲ್ಸ್ ಇಲ್ಲಿ ಕಾಣಿಸ್ತಾ ಇದೆ.
ಫಾಲ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಈಗ ನಾವು ಎಲ್ಲೋಗಿದ್ವು ಅಂದರೆ ಒಳ್ಳೆ ಅದು ಅಲ್ಲೇ ಬಿದ್ದಿದ್ದವಳೊಬ್ಳು. ಅದಕ್ಕೋಸ್ಕರ ನೋಡಿ ಅಲ್ಲಿ ನಾವು ಆ ಪಾಯಿಂಟ್ಗೆ ಹೋಗಿದ್ದು. ಆ ಪಾಯಿಂಟ್ಗೆ ಹೋಗಿ ಅಲ್ಲಿಂದ ಇಳಿದು ಅಲ್ಲಿ ಬಂದು ಕಾಣಿಸ್ತಾ ಇದೆ. ಸಕ್ಕ ಡೇಂಜರ್ ಆಗಿದೆ ಅದು. ಅಲ್ಲ ಬಟ್ ಅವಳು ಎಲ್ಲ ಅಲ್ಲಿ ಬಿದ್ದು ಅದೇ ಕೆಳಗಡೆ ಹೋಗ್ಬಿಟ್ಟಿರ್ತಾಳು. ಇಲ್ಲಿ ರ್ಯಾಪ್ಲಿಂಗು ಮಾಡಿಸ್ತಾ ಇದ್ರು, ಈಗ ಸ್ಟಾಪ್ ಮಾಡಿದ್ದಾರೆ ನೋಡಿ. ಅದೇ ಪಾಯಿಂಟು ನೋಡಿ, ನಾನು ತಮ್ಮನೆ ಕ್ಲಿಪ್ಪಲ್ಲಿ ಹಾಕ್ತಾ ಇದ್ದೀನಿ. ಆ ಜಾಗಕ್ಕೆ ಹೋಗಿ ನಿಂತ್ಕೊಂಡಿದ್ದೆ. ನೋಡಿ ಡ್ರೋನ್ ಶಾಟ್ ಹಾಕ್ತೀವಿ. ಬಟ್ ಅದು ಒಂದು ಖುಷಿ ಅಂತೂ ಆಯಿತು, ಸಮಾಧಾನ ಆಯಿತು. ಆ ಜಾಗದಲ್ಲಿ ನಿಂತ್ಕೊಂಡು ಅಲ್ಲಿ ಏನು ಫೀಲ್ ಸಿಗುತ್ತೆ ಅನ್ನೋದು ಒಂದು ಖುಷಿ ಆಯಿತು. ನೋಡಿ ಈಗ ಇದೊಂದು ಇಲ್ಲಿಗೆ ಮಾತ್ರ ಪರ್ಮಿಷನ್ ಕೊಟ್ಟವ್ರು ಅಷ್ಟೇ, ವ್ಯೂ ಪಾಯಿಂಟ್ ನೋಡಿ. ಅಂದರೆ ಅಪೋಸಿಟ್ಟು ಕುಂಬೇನ ಫಾಲ್ಸ್ನ ಅಪೋಸಿಟ್ ನೋಡೋಕ್ಕೆ. ಬಟ್ ಆ ಜಾಗನೇ ಮೇಯ್ನು. ಆ ಜಾಗ ಇದೆಯಲ್ಲ, ಫಸ್ಟ್ ಟೈಮ್ ನಾನು ಹೋದಾಗ ಅಪ್ಪ ಥ್ರಿಲ್ಲಿಂಗ್ ಆಗಿತ್ತು. ಅದು ಹೆಂಗೆ ಅಂದರೆ ಅಂಬೆಗಲ್ ಮಕ್ಕಳು ಅಂಬೆಗಲ್ ಇಟ್ಕೊಂಡು ಹಿಂಗೆ ತೊಡೆ ಬಂಡೆ ಸಂದಿಲಿ 2 ಸಂದಿಲಿ ಹೋಗ್ಬೇಕು. ಸಖತ್ ಮಜಾ ಅದಂತೂ. ಈಜು ಗುಡ್ಡಾಗ್ತಾ ಇದೆ. ಓಕೆ ಬಟ್ ಸ್ಲಿಪ್ಪರ್ ಇದೆ ಇದು. ನಾವು ಅಲ್ಲೋಗಿದ್ದು. ನೀನು ನಮ್ಮ ವಿಡಿಯೋ ಎಲ್ಲ ನೋಡಲ್ವ ನೀನು? ನೋಡ್ದಾ ನೀನು? ಎಂತ ನಮ್ಮ ವಿಡಿಯೋ ನೋಡಿಲ್ಲ. ಇಲ್ಲಿ ಕಾಣಿಸಲ್ಲ, ಅಲ್ಲಿ ನೀವು ಅಲ್ಲೋಗಿಲ್ವಾ? ಅಲ್ಲಿಂದ ಪಾತ್ ಕಾಣಿಸುತ್ತೆ. ಸೊ ನೋಡಿ ಇಲ್ಲಿ ಇದ್ರ ಕೆಳಗಡೆ ಇರೋದು. ಬೇಕಾದ್ರೆ ಓಡ್ ಬಾ. ನಾನು ಹೋಗಿದ್ದೀನಿ ಆಲ್ರೆಡಿ. ಎಸ್ಸಲ್ಲಿ ಅಂತ ಹೋಗ್ಲಿ. ನೋಡಿ ಇದೇ ವ್ಯೂ ಪಾಯಿಂಟು ಕುಂಬೆ. ಈಗ ಡ್ರೋನ್ ಶಾಟ್ ತರ್ಸೋಣ. ಬಾಯ್ಸ್ ಎಲ್ಲ ಡ್ರೋನ್ ಶಾಟ್ ತಂದಿದ್ದೀನಿ. ಫೈನಲಿ ನೋಡಿ ಆ ವ್ಯೂನ ತೋರಿಸ್ತೀನಿ. ಟಾಪ್ ಬೀಳೋದು ಕಾಣಿಸ್ತಾ ಇದೆ. ಇಲ್ಲ, ಆ ಪಾಯಿಂಟ್ ಕಾಣಿಸ್ತಾ ಇಲ್ಲ, ಅದಿನ್ನೂ ಒಳಗಡೆ ಇದೆ. ಓ ಮೈ ಗಾಡ್, ಏನ್ ಡೆಪ್ತ್ ಇದೆ ನೋಡಿ. ಇಲ್ಲಿ ರ್ಯಾಪ್ಲಿಂಗು ಮಾಡ್ತಾ ಇದ್ರು, ಈಗ ಕ್ಲೋಸ್ ಮಾಡಿದ್ದಾರೆ. ಏನಕ್ಕೋ ರ್ಯಾಪ್ಲಿಂಗ್ ಕ್ಲೋಸ್ ಮಾಡಿದ್ದಾರೆ? ಆ ಫಾಲ್ಸ್ ಬೇಕಾದ್ರೆ ರ್ಯಾಪ್ಲಿಂಗ್ ಇದೆ. ಬ್ಯೂಟಿ ಗುರು, ಬ್ಯೂಟಿ. ತುಂಬ ಹುಷಾರಾಗಿರ್ಬೇಕು ನೋಡಿ. ಇಲ್ಲಿ ಫಾಲ್ಸ್ ಎಂಜಾಯ್ ಮಾಡೋಕ್ಕಿಂತ ಎಲ್ಲ ಡ್ರೋನ್ಗಳು, ಎಲ್ಲೊಂದು ಡ್ರೋನು ನೋಡಿ, ಇವ್ ಡ್ರೋನು, ಅವ್ರ ಡ್ರೋನು, ಅಲ್ಲಿ ಯಾರೋ ನೋಡಿ, ಅಲ್ಲೂ ಡ್ರೋನು, ಇಲ್ಲೊಬ್ರು ಡ್ರೋನು, ಇಲ್ಲೊಬ್ರು ಇವ್ ಥರ ಶೂಟು. ಸೊ ನಾನು ಆರಿಸ್ದೆ ಡ್ರೋನು, ಹಂಗೇನಿಲ್ಲ. ಆರಿಸ್ಬಿಟ್ಟು ನಂಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಇರ್ತಿದ್ದೀನಿ. ನನಗೂ ನೋಡಿರ್ತೀನಿ, ಕ್ಲಿಪ್ಪಲ್ಲಿ ಹಾಕಿರ್ತೀನಿ. ಇಲ್ಲ ನಂಗೆ ಭಯ ಏನು ಅಂದರೆ, ಯಾರು ಗೊತ್ತಾಗದೆ ಒಬ್ಬೊಬ್ಬರು ಕ್ರ್ಯಾಶ್ ಮಾಡ್ಕೊಬಿಟ್ರೆ ಮುಗಿದೋಯ್ತು 2 ಡ್ರೋನು ಹೊಗೆನೆ. ಸೊ ಅದಕ್ಕೆ ನಾನು ಬೇಗ ಇಳಿಸ್ಬಿಟ್ಟೆ. ಅಂದರೆ ನಂಗೆ ಎಷ್ಟು ಶಾರ್ಟ್ ಬೇಕೋ ಅಷ್ಟು ತೊಗೊಂಡು ನೀಟಾಗಿ ಇಳಿಸ್ಬಿಟ್ಟೆ. ಇವರು ನೋಡಿ ಸದ್ಯ ಮಳೆ ಇಲ್ಲ. ಸ್ವಲ್ಪ ಇಲ್ಲಿ ಸ್ವಲ್ಪ ಎಲ್ಲ ರತ್ನಗಿರಿ ಕಡೆ ಇರೋದ್ರಿಂದ ಸ್ವಲ್ಪ ಹ್ಯೂಮಿಡ್ ಜಾಸ್ತಿ. ಇಲ್ಲಿ ಎಷ್ಟು ಗ್ರೀನ್ ಇದೆಯೋ ಅಷ್ಟೇ ಸೆಕೆ ಆಗ್ತಾ ಇದೆ. ಅಷ್ಟೆಲ್ಲ ಅಲ್ಲಿ ಹೇಳಿದ್ನಲ್ಲ, ಸ್ಪಾಟ್ಗೆ ಯಾರೂ ಬಿಡ್ತಾ ಇಲ್ಲ, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ತುಂಬ ಡೇಂಜರ್ ಸ್ಪಾಟ್ ಅದು. ಸದ್ಯಕ್ಕೆ ನೀವೇನಿದ್ರು ಇಲ್ಲಿಂದನೇ ನೋಡ್ಕೊಂಡು ತೊಗೊಳ್ಳಿ ಅಂತ. ಬಟ್ ಲಾಸ್ಟ್ ಟೈಮ್ ನಾವೇ ಲಕ್ಕಿ ಪರ್ಸನ್ ಅನಿಸುತ್ತೆ. ಬಟ್ ತುಂಬ ಸೇಫ್ಟಿಗೆ ಹೋಗಿದ್ದು. ಆ ಹುಡುಗಿ ಸೋತ ಮೇಲೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬ್ಯೂಟಿ ಗುರು, ಹೆಂಗಿದೆ ನೋಡಿ, ಡೆಪ್ತು ನೋಡಿ ಹೆಂಗಿದೆ, ನೀರು ಫುಲ್ ಡೆಪ್ತು. ಸೊ ಕುಂಬೆ ಮುಗಿಸ್ಕೊಂಡು ಮತ್ತೊಂದು ಸ್ಪಾಟಿಗೆ ಬಂದು, ಈ ಸ್ಪಾಟಿಗೆ ನಾವು 2 ವೀಲರ್ ಲಾಸ್ಟ್ ಟೈಮ್ ಬಂದಿದ್ದು ನೋಡಿ. ಇಲ್ಲೊಂದು ಕ್ಲಿಪ್ ಹಾಕ್ತೀನಿ ಆ ಗಾಡಿನ. ಸೊ ಗಾಡಿಯೆಲ್ಲ ಮಲಗಿಸಿ ಹುಲ್ಲೆಲ್ಲ ಸಖತ್ ಉದ್ದ ಇತ್ತು. ಸೊ ಅಂದರೆ ಅದೇನು ನಾವು ಕೆಳಗಡೆ ಲಾಡ್ಜ್ ಮಾಡಿದ್ವಲ್ಲ, ಆ ಊರೋದು ಕೆಳಗಡೆ ಅದು ಕಾಣಿಸ್ತಾ ಇದೆ ನೋಡಿ, ಆ ಊರೋದು ನಾವು ಲಾಡ್ಜ್ ಮಾಡಿದ್ದು. ಸೊ ಕುಂಬೆ ಬೆಟ್ಟದ ಹಿಂದೆಗಡೆ ಇದೆ. ಏನು ಗೊತ್ತಾ, ಸ್ವರ್ಗ ನೋಡಿ. ಹಿಂಗೆ ಮೇಲ್ಗಡೆ ಹಿಂಗೆ ಹೋಗುತ್ತೆ ಕೊಡೋ ಕಾರು ಮೇಲ್ಗಡೆಗೆ. ಬ್ಯೂಟಿ ಕುಂಬೆ ಬಂದರೆ, ನೀವು ಯಾರು ಕುಂಬೆ ಕಡೆ ಬಂದರೆ ಬಂದ್ಬಿಟ್ಟೆ ಆ ಬ್ರಿಡ್ಜ್ ಹತ್ರ ನೀವು ಹಂಗೆ ಸ್ಟ್ರೈಟ್ ಹೋದರೆ ಈ ಒಂದು ಸ್ಪಾಟ್ ಸಿಗುತ್ತೆ. ಬಂದರೆ ಒಂದು ಚೂರು ಮುಂದೆ ನೀವು ಕುಂಬೆಗೆ ರೈಟ್ ತೊಗೋತೀರಲ್ಲ ಬೋರ್ಡ್ ಹತ್ರ, ಅಲ್ಲಿ ನೀವು ಹಂಗೆ ಸ್ಟ್ರೈಟ್ ಬರಬೇಕು. ಇಲ್ಲೊಂದು ಊರಿದೆ ಒಳಗಡೆ ಹೋದರೆ.
ಅದು ನೋಡಿ, ಅದು ಪಾಳ್ ಬಿದ್ದಿರೋ ಊರ ಸ್ವಲ್ಪ ಮನೆಗಳಿದೆ ಅಷ್ಟೇ. ಅದು ಅದು ಹೋಗಿದ್ವಲ್ಲ, ಅಲ್ಲಿಂದನೇ ಬಂದಿದ್ದೀಗ. ನೋಡಿ ಬಿಸಿಲು ಬೇರೆ ಬಂತು. ಆಗ್ಲೇ ಹೆಂಗಿತ್ತು ವೆದರ್ ಗೊತ್ತಲ್ಲ, ಓಪನ್ ಇತ್ತು, ಫುಲ್ ಕ್ಲಿಯರ್. ನಿಮ್ಗೆ ಇವೆಲ್ಲ ನೋಡ್ರಿ. ಇವಾಗ ನೋಡಿ 5 ನಿಮಿಷಕ್ಕೆ ಬಿಸಿಲು ಇತ್ತು, ಫುಲ್ ಸುಡ್ತಾ ಇತ್ತು, ಸೆಕೆ ಆಗ್ತಾ ಇತ್ತು. ಈಗ ಆಗ್ಲೇ ಚಳಿ, ಆಗ್ಲೇ ಮಳೆ ಬಂತು, ಫಾಗ್ ಸ್ಟಾರ್ಟ್ ಆಯ್ತು. ಏನ್ ಹೇಳೋದು ಹೇಳು, ಅದಕ್ಕೇನೆ ನಿಮಿಷಕ್ಕೂ ಚೇಂಜ್ ಆಗುತ್ತೆ ವೆದರ್. ಬರ್ಕ ಸೊ ಇವತ್ತಿನ ಒಂದು ರಾಯಗಢಗೆ ಹೋಗಿದ್ದು, ಬಟ್ ರಾಯಗಢಲ್ಲಿ ಫುಲ್ ಫಾಗ್ ಇತ್ತು. ಮಟ್ಟಿ ವಾಪಸ್ ಬಂದು. ರಾಯಗಢ ಅಂದ್ರೆ ಕೋಟೆ, ಅದು ಕೇಬಲ್ ಕಾರಲ್ಲಿ ಹೋಗೋದು. ಸೊ ಈ ಒಂದು ಘಾಟ್, ಇದೊಂದು ವಸುಂಧರಾ ಘಾಟ್. ಅಂದ್ರೆ ಅದು ವಸುಂಧರಾ ಅಲ್ಲ, ಇದು ಇದು ಸಾರಿ ವಸುಂಧರಾ ಏನಿದು, ಏನು ವರಾಂಧ ಘಾಟು. ಸೊ ವರಾಂಧ ಘಾಟು ಈ ಜಾಗಕ್ಕೆ ನಾನು ಸಿ.ಕೆ. ಗೌತಮ್ ಬಂದಿದ್ದು ಫಸ್ಟ್. ಇದೇ ಜಾಗದಲ್ಲಿ ನಿನ್ಸಿ ಒಂದು ವ್ಯೂ ಪಾಯಿಂಟ್ ಅಂದ್ರೆ ಫಸ್ಟ್ ನಾವು ಮಹಾಬಲೇಶ್ವರ ಮುಗಿಸ್ಕೊಂಡು ಈ ಕಡೆ ಬಂದಿದ್ದು. ಸೊ ಒಳ್ಳೆ ಘಾಟ್ ಸೆಕ್ಷನ್. ಏನಿಲ್ಲ, ಲೇಟ್ ಆಗಿದೆಯಲ್ಲ, ಸ್ವಲ್ಪ ಫಾಗು ಅದು ಇದು ಅಂತ ಅಷ್ಟೇ. ಸೊ ಇದೇ ಜಾಗಕ್ಕೆ ನಾನು ಸೆಕೆಂಡ್ ಟೈಮ್, ಲಾಸ್ಟ್ ಟೈಮ್ ಬಂದಿಲ್ಲ ಅಲ್ವಾ ಈ ಕಡೆಗೆ? ವರಾಂಧ ಘಾಟ್ ಬಂದಿದ್ವಾ? ಹಿಂಗೆ ಎಲ್ಲಿಗೆ? ಮಹಾಬಲೇಶ್ವರ್ಗೆಲ್ಲ ಹೋಗಿಲ್ಲ ನಾವು. ಲಾಸ್ಟ್ ಟೈಮ್ ಬಂದೇ ಇಲ್ಲ ಕಡೆಗೆ. ನಾನು ನೀನು ಗೌತಮ್ ಬಂದಾಗ ಬಂದಿರೋದು. ಬೈ ಲಾಸ್ಟ್ ಟೈಮ್ ಬಂದಿದ್ರು ಅಲ್ಲಿಗೆ. ಹಾ ಮತ್ತೆ ಅದನ್ನೇ ಹೇಳ್ತಾ ಇರೋದು. ಇಲ್ಲ ಬಂದಿಲ್ಲ. ನಾನು ನೀನು ಗೌತಮ್ ಫಸ್ಟ್ 200. ಹಾ ನಾವ್ ಹಂಗ ಹೋಗ್ಬಿಟ್ಟು. ಹಾ ಸೊ ನಾನು ಡ್ಯೂಕ್ 200 ತಗೊಂಡಾಗ ನಾವು ಇದು ಸೆಕೆಂಡ್ ಟೈಮ್ ಈ ಒಂದು ಘಾಟ್ ಸೆಕ್ಷನ್ಗೆ ಬರ್ತಾ ಇರೋದು. ಹೋಗ್ತಾ ಇದೀವಿ ರೈಟ್. ಇವತ್ತು ಎಲ್ಲಿ ಆಲ್ಟು ನಮ್ದು ಮಾಡೋಣ. ಓಕೆ ಲೆಟ್ಸ್ ಗೋ.